ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಟೈಮ್ ಆಲ್ರೆಡಿ 6:45 7 o'clock ಆಗ್ತಾ ಬಂತು. ಮತ್ತು ಹಸ್ಬೆಂಡ್ ಅಲ್ಲಿ ಮೇಲ್ಗಡೆ ಗೆಸ್ಟ್ ರೂಮ್ ಇದೆ ಒಂದು, ಅಲ್ಲಿ ಅವರು ಗೋಡನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೆಸ್ಟ್ ರೂಮ್ ಏನು ನಾವು ಯೂಸ್ ಮಾಡ್ತಾ ಇಲ್ಲ, ಅಲ್ಲಿ ಅಲ್ಲಿ ಕೆಲಸ ಕ್ಲೀನಿಂಗ್ ನಡೀತಾ ಇದೆ. ಸೊ ಹಂಗಾಗಿ ಟೀ ಮಾಡ್ಕೊಂಡು ಅಲ್ಲಿಗೆ ತೊಗೊಂಬ ಅಂತ ಅಲ್ಲಿಂದ ಫೋನ್ ಮಾಡಿದ್ದಾರೆ. ಸರಿ ಅಂದ್ಬಿಟ್ಟು ಇವಾಗ ನಾನು ಟೀ ಮಾಡ್ತಾಯಿದ್ದೆ. ನಿನ್ನೆ ಅಮ್ಮ ಬಂದಿದ್ರು ಅಂತ ನಿಮಗೆ ಶೇರ್ ಮಾಡಿದ್ದೆ, ಸಂಡೇ ಅಮ್ಮ ಬಂದರು ಅಂತ. ಅವರು ಹಣ್ಣು ಸ್ವಲ್ಪ ಮತ್ತು ಪಪ್ಪಾಯ ನೋಡಿ ಫ್ರೆಂಡ್ಸ್, ಇದು ಊರಲ್ಲಿ ಬಿಟ್ಟಿತ್ತು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ, ಬಿದ್ದು ಹುಟ್ಟಿರೋದಂತೆ ಇದು ಹಣ್ಣು. ಸೊ ಇವಾಗ ಬರೋ ಟೈಮಿಗೆ ಕರೆಕ್ಟಾಗಿ ಹಣ್ಣಾಗಿತ್ತು ಅಂದ್ಬಿಟ್ಟು 2 ಎತ್ಕೊಂಬಂದಿದ್ದಾರೆ, ಉದ್ದುದ್ದ ಇದೆ ನೋಡಿ. ಆಮೇಲೆ ಟೀ ಮಾಡ್ತಾಯಿದ್ದೆ ನಾನು. ಅಮ್ಮ ನಾನು ಟೀ ಕುಡಿಯೋಲ್ಲ, ನನಗೆ ತಲೆ ಸುತ್ತ ಬಂದಂಗೆ ಆಗುತ್ತೆ ಅಂದರು ಅಂದ್ಬಿಟ್ಟು ಅವ್ರಿಗೆ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ. ಮಗಳಿಗೂ ಅವ್ರಿಗೂ ಹಣ್ಣು ತಿನ್ನಲಿ ಅಂತ ಕಟ್ ಮಾಡಿಟ್ಟು ನಾನು ಟೀನ ಮೇಲೆ ತೊಗೊಂಡೋಗ್ತಾ ಇದ್ದೀನಿ ಹಸ್ಬೆಂಡಿಗೆ. ಜೊತೆಗೆ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ ಮೇಲೆ, ಏನೇನು ಕೆಲಸ ಮಾಡ್ತಾಯಿದ್ದಾರೆ ನೋಡ್ಕೊಂಡಾಗೆ. ನಮ್ಮ ಮನೆ ಸುತ್ತ ಇರೋವಂಥ ಪರಿಸರನ ನಿಮಗೊಂದು ಸ್ವಲ್ಪ ಪರಿಚಯ ಮಾಡಿಸ್ತೀನಿ. ನಾವಿರೋದು ಹಳ್ಳೀಲಿ ಅಂತ ನಾನು ಫಸ್ಟ್ ವೀಡಿಯೋದಲ್ಲೇ ನಿಮಗೆ ಶೇರ್ ಮಾಡಿದ್ದೆ. ಸೊ ಹಂಗಾಗಿ ನಮ್ಮ ಮನೆ ಸುತ್ತಮುತ್ತ ಯಾವ ರೀತಿ ಇದೆ ವಾತಾವರಣ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಸುತ್ತ ಯಾವ ರೀತಿ ಇದೆ ಅಂದ್ಬಿಟ್ಟು. ಸರಿ, ಎಲ್ಲ ಆಚೆ ತೆಗೆದು ಹಾಕಿದ್ದಾರೆ ಒಳಗಡೆ ಇರೋಂಥ ವೇಸ್ಟೇಜ್ ಎಲ್ಲನೂ. ಇವಾಗ ಈ ಸೈಡ್ ಏನಿದೆ ಈ ಪೈಪ್ಗಳೆಲ್ಲ ಒಳಗೆ ಜೋಡಿಸ್ಬೇಕಂತೆ. ಸರಿ, ಕಾಫಿ ಕೊಡೋಣ ಅಂದ್ಬಿಟ್ಟು ನಾನು ಹಾಗೆ ಬಂದೆ. ಹಾಗೆ ಸುತ್ತ ಇದು ಮಾಡೋಣ, ಸ್ವಲ್ಪ ನಿಮಗೆ ತೋರಿಸೋಣ ನಮ್ಮ ಮನೆ ಸುತ್ತ ವ್ಯೂಸು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ ನಮ್ಮ ಮನೆ ಸುತ್ತ. ಇದು ಹಳ್ಳಿ ಆಗಿರೋದ್ರಿಂದ ಹಳ್ಳಿ ಮನೆಗಳೇ ಜಾಸ್ತಿ ಇದೆ. ಹಾಗೆ ಇಲ್ಲಿ ಬಂದರೆ ಮುಂದೆ ನಮ್ಮ ಮನೆ ಹತ್ರ ಇರೋವಂಥ ಗಿಡಗಳು ಮತ್ತು ಹೊಲ, ನಮ್ಮ ಫ್ರಂಟಲ್ಲಿರೋವಂಥ ಹೊಲ ಎಲ್ಲ ಕಾಣಿಸುತ್ತೆ. ಮತ್ತು ಮುಂದೆ ನೋಡಿ ಅಲ್ಲೇ ಹಾಗೇ ಒಂದು ಕೆರೆನೂ ಇದೆ. ಹಾಗೆ ಮುಂದೆ ನಮ್ಮ ಮನೆ ಮುಂದೆನೇ ತುಂಬ ಹತ್ರದಲ್ಲಿದೆ. ಅದು ನೋಡೋದಕ್ಕೆ ದೂರ ಅನ್ನಿಸ್ತಾ ಇದೆ, ವಾಕಬಲ್ ಡಿಸ್ಟೆನ್ಸಲ್ಲಿದೆ. ನಾನು ಆ ಸೈಡೆಲ್ಲ ಹೋಗೋಣ ಅಂದರೆ ಮಕ್ಕಳು ಹಿಂದೆನೇ ಬಂದುಬಿಡ್ತಾರೆ. ಒಂದೊಂದು ಸಲ ವಾಕ್ ಹೋದ್ರೂ ಅಲ್ಲೇ ತುಂಬ ಚೆನ್ನಾಗಿದೆ ಅಲ್ಲಿ ನೇಚರ್ ನೋಡೋದಕ್ಕೆ, ಕೆರೆ ಹತ್ರ. ಸೊ ಬನ್ನಿ ಒಳಗಡೆ ಏನು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಆಗಿದೆ ರೂಮು. ಇದು ಬಂದು ಮಾಸ್ಟರ್ ಬೆಡ್ರೂಮು. ಇದೊಂದು ಎಕ್ಸ್ಟ್ರಾ ಅಡಿಷನಲ್ ಇರಲಿ ಅಂದ್ಬಿಟ್ಟು ಮಾಡಿಸಿದ್ವಿ. ಯಾರಾದರೂ ಗೆಸ್ಟ್ ಬಂದಾಗ ಉಳ್ಕೊಳ್ಳೋದಕ್ಕಾಗುತ್ತೆ ಫಂಕ್ಷನ್ಗಳಲ್ಲಿ ಅಂದ್ಬಿಟ್ಟು. ಆದರೆ ಯೂಸ್ ಮಾಡ್ತಾಯಿಲ್ಲ, ಹಂಗಾಗಿ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಇಲ್ಲಿ ಡಂಪ್ ಮಾಡಿದ್ದಾರೆ. ನೋಡಿ, ಅಟ್ಯಾಚ್ ಬಾತ್ರೂಮು ಸಹ ಇದೆ. ಇದು ಇದರಲ್ಲೆಲ್ಲ ಕನ್ವೀನಿಯೆಂಟ್ ಇದೆ, ಯೂಸ್ ಮಾಡಿಲ್ಲ. ಆದರೆ ಸರಿ, ಬಂದಲ್ವಾ ಟೀ ಕೊಟ್ಟು ಕೆಳಗಡೆ ಹೋಗೋಣ ಅಂತ ಹೊರಟೆ. ಬಾ ಇಲ್ಲಿ ಎಲ್ಲಿ ಹೋಗ್ತಾ ಇದೆಯಾ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಎಲ್ಲ ಎತ್ತಿಡಿಸಿದ್ರು. ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂದ್ಬಿಟ್ಟು ಎಲ್ಲ ಫುಲ್ ಕೆಲಸ ಕಂಪ್ಲೀಟ್ ಆಗೋವರೆಗೂ ಹೋಗೋಕ್ಕೆ ಆಗಲಿಲ್ಲ ನಾನು ಕೆಳಗಡೆ. ಸರಿ, ಹೇಗೋ ಅಮ್ಮ ಇದ್ದಾರಲ್ವ, ಮಕ್ಕಳಿದ್ರೆ ಅವ್ರು ನೋಡ್ಕೊತಾರೆ ಅಂದ್ಬಿಟ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೆ. ತುಂಬ ಟೈಮ್ ಇಲ್ಲೇ ಟೈಮ್ ಆಗೋಯ್ತು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು. ಮತ್ತು ನಾನು ಟೀ ಕುಡ್ದಿರಲಿಲ್ಲ, ಅಲ್ಲೇ ತಣ್ಣಗಾಗೋಯ್ತಲ್ಲ ಅಂದ್ಬಿಟ್ಟು ಆಮೇಲೆ ನೆನೆಸ್ಕೊಂಡು ಬಂದು ಕುಡಿತಾ ಇದ್ದೀನಿ. ಸರಿ, ಕುಡಿದ್ಬಿಟ್ಟು ಮಾಡಿದರೆ ಆಯಿತು ಅಂದ್ಬಿಟ್ಟು ಆಮೇಲೆ ಟೀ ಕುಡಿದ್ಬಿಟ್ಟು ಮತ್ತೆ ಎಲ್ಲ ಪೈಪ್ಗಳೆಲ್ಲ ಒಳಗಡೆ ಎತ್ತಿಡೋಣ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋಣ, ಬೇಗ ಆಗುತ್ತೆ ಅವ್ರಿಗೂ ಕೆಲಸ ಅಂದ್ಬಿಟ್ಟು. ನೋಡಿ, ಈ ಪೈಪ್ ಇದು ಹನಿ ನೀರಾವರಿ ಪೈಪ್ಗಳಿದೆಲ್ಲ, ತುಂಬ ವೆಯ್ಟ್ ಏನಿಲ್ಲ, ಲೈಟ್ ವೆಯ್ಟು. ಸೊ ಹಂಗಾಗಿ ನಾನೇ ಅದನ್ನೆಲ್ಲ ಎತ್ಕೊಡ್ತಾ ಇದ್ದೀನಿ, ಎಲ್ಲ ಒಳಗಡೆ ಜೋಡಿಸ್ಕೊಳ್ಳಿ ಅಂದ್ಬಿಟ್ಟು. ಸರಿ, ಇನ್ನೂ ಒಳಗಡೆ ಫುಲ್ ಫಿನಿಶ್ ಆಗಿರಲಿಲ್ಲ ಕೆಲಸ. ಹೊರಗಡೆದಿದ್ದೆ ಎಲ್ಲ ಒಳಗಡೆ ಶಿಫ್ಟ್ ಮಾಡಿದ್ವಿ. ಒಳಗಡೆ ಇದ್ದಿದ್ದೆಲ್ಲ ಹೊರಗಡೆ ತೆಗ್ದಾಕ್ತಾ ಇದ್ದಾರೆ. ಮತ್ತೆ ಏನೋ ನಾನು ಜೋಡಿಸ್ಕೋಬೇಕು, ಇನ್ನೂ ನೀಟಾಗಿ ಜೋಡಿಸ್ಬೇಕು ಅಂದ್ಬಿಟ್ಟು. ಎಷ್ಟು ಮಾಡಿದ್ರು ಅವ್ರಿಗೆ ಸಮಾಧಾನ ಆಗೋ ಥರ ಅವರು ಜೋಡಿಸ್ಕೊಂಡ್ರೇ ಅವ್ರಿಗೆ ಸಮಾಧಾನ. ಸೊ ಹಂಗಾಗಿ ಮತ್ತೆ ಎಲ್ಲ ಆಚೆ ಇಡ್ತಾ ಇದ್ದಾರೆ. ಮತ್ತೆ ಒಂದು ಕಡೆಯಿಂದ ಜೋಡಿಸ್ಕೊಳ್ತೀನಿ ನಾನು ನಿಧಾನಕ್ಕೆ, ನನಗೆ ಕಂಫರ್ಟಬಲ್ ಆಗೋ ಥರ ಅಂದ್ಬಿಟ್ಟು ಅವರೆಲ್ಲ ಮತ್ತೆ ಆಚೆ ಹಾಕಿ ಮತ್ತೆ ಜೋಡಿಸ್ಕೊಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಒಳಗಡೆ ಒಂದು ಸ್ವಲ್ಪ ಧೂಳು, ತುಂಬ ಡಸ್ಟ್ ಇತ್ತು. ಇಲ್ಲೇನು ಕ್ಲೀನ್ ಮಾಡೋಕ್ಕೆ ಬಂದೇ ಇರಲಿಲ್ಲ ನಾವು, ತುಂಬ ದಿನ, ವರ್ಷನೇ ಆಗ್ತಾ ಬಂತು. ಯೂಸ್ ಮಾಡ್ತಾ ಇಲ್ವಲ್ಲ ಅಂದ್ಬಿಟ್ಟು ನಾವು ಇಲ್ಲೇನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವ್ರಿಗೆ ಬೇಡದೇ ಇರೋ ವಸ್ತುನೆಲ್ಲ ಡಂಪ್ ಮಾಡಿದರು. ಸೊ ಹಂಗಾಗಿ ಅದನ್ನೇ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾ ಇದ್ದೆ. ಸೊ ಇರಲಿ, ನನಗೂ ನಾಳೆ ಒಂದು ಸ್ಪೆಷಲ್ ಡೇ. ಸೊ ಹಂಗಾಗಿ ಏನಾದರೂ ಗಿಫ್ಟ್ ತೆಗೆಸ್ಕೋಬೋದಲ್ವ ಅಂದ್ಬಿಟ್ಟು
ಇರಲಿ ಅವ್ರು ಕೇಳಿದ್ದೆಲ್ಲ ಹೆಲ್ಪು ಮಾಡಿಬಿಡೋಣ ಇವತ್ತು ಅಂದ್ಬಿಟ್ಟು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಆದರೆ ಅವ್ರಿಗೆ ಅದು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ತುಂಬ ಇಂಪಾರ್ಟೆಂಟ್ ಡೇನೇ ಅವ್ರಿಗೆ ಜಾಸ್ತಿ ಮರೆಯೋದು, ಹಂಗಾಗಿ ನಮಗೆ ಮಾತ್ರ ಅದು ನೆನಪಿರುತ್ತೆ. ಆಲ್ಮೋಸ್ಟ್ ನಾನು ನೆನಪು ಮಾಡ್ತಾ ಇರ್ತೀನಿ ಆದಷ್ಟು, ಆದರೆ ಅವರು ಮರ್ತ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಕೆಲಸದ ಟೆನ್ಷನಲ್ಲಿ. ನೋಡಿ, ಇದೊಂದು ರಿಪೇರಿ ಟೇಬಲ್ ಅವ್ರದ್ದು. ಅದನ್ನು ಸೈಡಿಗೆ ಇಟ್ಕೊಂಡು ಅವ್ರಿಗೆ ಬೇಕಾದ ಜಾಗಕ್ಕೆ ನಾನು ಫಿಟ್ ಮಾಡ್ತೀನಿ ಅಂದ್ಬಿಟ್ಟು ಆ ಕಡೆ ಒಂದು ಬೀರು ಇತ್ತು, ನಾವು ಮನೆ ವಾರ್ಡ್ರೋಬ್ ಮಾಡಬೇಕಾದ್ರೆ ಇಲ್ಲಿ ತಂದು ಹಾಕಿದ್ವಿ ಅದನ್ನ. ಸೊ ಅದನ್ನು ಈ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇವಾಗ. ಅಮ್ಮ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಇನ್ನೂ ಬರಲಿಲ್ವಲ್ಲ ಅಂದ್ಬಿಟ್ಟು ಅವ್ರು ಹುಡ್ಕೊಂಡು ಮೇಲೆ ಬಂದರು. ಆ ಮಗ ಎದ್ದಿದ್ದಾನೆ, ಅವನು ಸ್ವಲ್ಪ ಆಟ ಮಾಡ್ತಾ ಇದ್ದಾನೆ, ಅಮ್ಮ ಬೇಕು ಅಂತ. ನಡಿ ನೀನು, ನಾನು ಕ್ಲೀನ್ ಮಾಡಿ ಬರ್ತೀನಿ, ಅದೇನು ಗುಡಿಸೋದಿದೆ ಎಲ್ಲ ನಾನು ಗುಡಿಸ್ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ಅಮ್ಮ ನನ್ನನ್ನು ಕೆಳಗಡೆ ಕಳ್ಸೋಕ್ಕೆ ಬಂದರು. ಸರಿ ಆಯಿತು, ಅದೇನು ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಮಕ್ಕಳಿಗೆಲ್ಲ ಅವ್ರದ್ದೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ನಾನು ಜಿಗ್ಜಾಗ್ ಮಾಡಬೇಕಾದ್ರೆ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೆ ಇದನ್ನ. ನನಗೊಬ್ಬರು ನನಗೆ ಪರಿಚಯದವ್ರು ಕೊಟ್ಟಿರೋದು, ಇದನ್ನು ಸ್ಯಾರಿ ಕುಚ್ಚು ಹಾಕ್ಕೊಡಿ ಅಂದ್ಬಿಟ್ಟು. ಸೊ ನನಗಿವಾಗ ಏನು ಅಷ್ಟು ಟೈಮ್ ಇರಲಿಲ್ಲ, ಫ್ರೀ ಇರಲಿಲ್ಲ ನಾನು. ಆದ್ರೂ ನಾನೊಂದು ಸ್ಪೆಷಲ್ ಡೇ ಇದೆ ನನಗೆ ಡಿಸೆಂಬರ್ 1ಗೆ ಅಂತ ಹೇಳ್ದೆ ಆವಾಗಲೇ. ಅದಕ್ಕೆ ಗಿಫ್ಟ್ ತೊಗೊಳ್ಳೋಣ, ನಾನು ಹಸ್ಬೆಂಡಿಗೆ ಗಿಫ್ಟ್ ಮಾಡೋದಕ್ಕೆ ನನ್ನದೇ ಸ್ವಂತ ದುಡ್ಡಿಂದ ಮಾಡೋಣ ಅಂದ್ಬಿಟ್ಟು. ಸೊ ಇರಲಿ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅದನ್ನ ಸ್ಯಾರಿ ಕೊಟ್ಟಿದ್ರಲ್ವ, ಅದನ್ನ ಹಾಕ್ಕೊಟ್ಬಿಡೋಣ, ಅವ್ರಿಗೂ ಇಷ್ಟಪಟ್ಕೊಂಡು ಹಾಕಿಸ್ಕೊತಾ ಇದ್ದಾರೆ ಅಂದ್ಬಿಟ್ಟು ಇಸ್ಕೊಂಬಂದಿದ್ದೆ. ಸೊ ಇವಾಗ ಅದನ್ನ ರೆಡಿ ಮಾಡ್ತಾ ಇದ್ದೀನಿ. ಇದೊಂದು ಸಿಂಪಲ್ ಕುಚ್ಚು ಆದ್ರೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸ್ಲ್ಯಾಂಟಿಂಗ್ ಇದು ಡಿಸೈನ್ ಇದು. ಮತ್ತು ಅವರು ಕುಚ್ಚಬೇಡ, ನನಗೆ ಅದು ಸ್ವಲ್ಪ ಲೀಫ್ದು ಡಿಸೈನ್ ನಾನು ಒಂದು ಆಲ್ರೆಡಿ ಈ ಥರ ಒಂದು ಡಿಸೈನ್ ಹಾಕ್ಕೊಟ್ಟಿದ್ದೆ ಅವ್ರಿಗೆ. ಸೊ ಅದೇ ಇಷ್ಟ ಆಯಿತು ನನಗೆ, ಅದೇ ಇರಲಿ ಅಂದ್ಬಿಟ್ಟು ಹಾಕಿಸ್ಕೊಳ್ತಾ ಇದ್ದಾರೆ, ಅದೇ ಬೇಕು ಅಂದ್ಬಿಟ್ಟು ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ಸರಿ ಹಾಕ್ಕೊಟ್ಬಿಡೋಣ ಅದನ್ನ. ನನಗೂ ಸ್ವಲ್ಪ ಅದರಲ್ಲಿ ಅಮೌಂಟ್ ಸಿಗುತ್ತಲ್ಲ, ಅದರಲ್ಲಿ ನಾನೇ ಕೊಡಿಸಿದ್ದು ಅನ್ನೋದೊಂದು ಖುಷಿ ಇರುತ್ತಲ್ವ ನನಗೆ ಅಂದ್ಬಿಟ್ಟು ಬೇಗ ರೆಡಿ ಮಾಡಿ ಕೊಟ್ಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ಇದು ಫುಲ್ ಫಿನಿಶ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನನ್ನ ಸ್ಯಾರಿಗಳಿಗೆ ನಾನೇ ಹಾಕಿರುವಂಥ ಕುಚ್ಚು ಅಂದ್ಬಿಟ್ಟು, ನಮ್ಮ ಉಳಿತಾಯ ನಾವೇ ಮಾಡ್ಕೋಬೋದು ಅಂದ್ಬಿಟ್ಟು. ಅದರಲ್ಲಿ ನೀವು ನೋಡಿಲ್ಲ ಅಂದರೆ ನಾನು ಮೇಲೆ ಕಾರ್ಡ್ಸ್ ಹಾಕ್ತಾ ಇರ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನನ್ನ ಸ್ಯಾರಿಗಳಿಗೆ ನಾನೇ ಕಲ್ತ್ಕೊಂಡು ಹಾಕ್ಕೊಂಡಿರೋವಂಥ ಕ್ರೋಶೋ ಕುಚ್ಚುಗಳು, ತುಂಬ ವೆರೈಟೀಸ್ ಕುಚ್ಚುಗಳು ಹಾಕಿ ಅದನ್ನು ತೋರಿಸಿದ್ದೀನಿ ನಾನು. ಇಷ್ಟ ಇದ್ದವರು ಹೋಗಿ ಅದರಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 1:30 ಆಗ್ತಾ ಬಂತು. ನಾನು ಸ್ನಾನಕ್ಕೆ ಹೋಗಿ, ನಾನು ಅಲ್ಲಿ ಮೇಲೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಬಂದಿದ್ನಲ್ವ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು. ಸರಿ, ಇವಾಗ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡಿದರೆ ಆಯಿತು. ಮಗಳಿಗೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಮಗ ಇವಾಗಷ್ಟೇ ಮಲ್ಕೊಂಡ. ಸರಿ ಅಡುಗೆ ಮಾಡಿಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ. ಅದು ಕುಚ್ಚು ಹಾಕ್ತಾ ಇದ್ನಲ್ವ, ಅದೇನು ಕಂಪ್ಲೀಟ್ ಆಗಲಿಲ್ಲ. ಸೊ ಮಾಡಿದ್ರೆ ಆಯಿತು ಅಂತ ಬಂದಿದ್ದೀನಿ ಅಡುಗೆ ಮಾಡಿಬಿಟ್ಟು ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ನಾನು ಸಿಂಪಲಾಗಿ ಒಂದು ಸ್ವಲ್ಪ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಕಾಳು ಮತ್ತು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ, ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ ಬದನೆಕಾಯಿ ಮನೆ ಹತ್ರ ಬಿಟ್ಟಿತ್ತು ಅಂತ. ಅದನ್ನು ಮಾಡಿರಲಿಲ್ಲ ನಾನು, ಒಂದೇ ಒಂದು ಇತ್ತಲ್ವ ಅಂದ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸರಿ ಇವಾಗ ಮಾಡಿಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಕಾಳು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಮಧ್ಯಾಹ್ನಕ್ಕೆ ಲೈಟಾಗಿ ಸಾಂಬಾರು ರೆಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ. ಇದ್ರದ್ದೆಲ್ಲ ನಾನು ಡೀಟೇಲ್ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಇದು ಮಾಮೂಲಿ ಕಾಳು ಸಾಂಬಾರು ಅಂದರೆ ಮಾಮೂಲಿ ಸಾಂಬಾರುಗಳಲ್ವ ಅಂದ್ಬಿಟ್ಟು ನಾನು ಏನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಓಕೆ, ಹಸಿಕಾಯಿ ಸ್ವಲ್ಪ ನನಗೆ ಸುಲಿಯೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಕಿತ್ತಿರೋದು ಹಾಗೇ ಇತ್ತು, ಅದನ್ನು ಬಿಡಿಸಿರಲಿಲ್ಲ. ಇವಾಗ ಅಮ್ಮ ಬಿಡಿಸ್ಕೊಟ್ರು, ಅದನ್ನೇ ಹಾಕಿಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ, ಒಂದು ಟೈಮಿಗೆ ಆಗೋ ಅಷ್ಟು. ಈ ಕಾಳುಗಳು ಕೀಳೋದು ಮತ್ತು ಬಿಡಿಸೋದು ಎಲ್ಲ ಅತ್ತೆ ಇದ್ದರೆ ಅವರೇ ಮಾಡಿಕೊಡ್ತಾಯಿದ್ರು. ಇವಾಗ ಅವ್ರು ಇಲ್ವಲ್ಲ, ನನಗೆ ಸ್ವಲ್ಪ ಅದನ್ನ ಕಾಳುಗಳೆಲ್ಲ ಬಿಡಿಸ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ಅಮ್ಮ ಇದ್ರಲ್ವ, ಅವರೇ ಬಿಡಿಸ್ಕೊಡ್ತಾ ಇದ್ದಾರೆ. ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಸಾಂಬಾರಿಗೆ ಹಾಕಬೇಕಾದ್ರೆ ಖಾರಕ್ಕೆ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್, ಕೆಲವರು ಖಾರಕ್ಕೆ ಹಾಕ್ಕೊಳ್ತಾರೆ, ಅದರಿಂದ ಸಾಂಬಾರು ಕಲರ್ ಚೇಂಜ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸಾಂಬಾರೆಲ್ಲ ಫುಲ್ ಎಲ್ಲ ಖಾರ ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಾಕ್ಬಿಡ್ತೀನಿ. ನಾನು ರುಬ್ಬಕ್ಕೆಲ್ಲ ಸಾಂಬಾರಿಗೆ ಖಾರಕ್ಕೆಲ್ಲ ಹಾಕ್ಕೊಳ್ಳಲ್ಲ ಅದನ್ನ, ಕೊತ್ತಂಬರಿ ಸೊಪ್ಪನ್ನ.
ಏನಾಗುತ್ತೆ ಸಾಂಬಾರು ಕಲ್ಲರೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಆ ಥರ ಇದ್ದರೆ ನನಗೆ ಸ್ವಲ್ಪ ತಿನ್ನೋಕೆ ಇಷ್ಟ ಆಗಲ್ಲ, ಅದು ಸಾಂಬಾರು ಕಲರ್ ಚೇಂಜ್ ಆದರೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ರುಬ್ಬಕ್ಕೆಲ್ಲ ನಾನು ಸೊಪ್ಪೆಲ್ಲ ಯೂಸ್ ಮಾಡಲ್ಲ. ಲಾಸ್ಟಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಓಕೆ, ಇದು ಆಯಿತು. ಮತ್ತು ಹಾಲು ಕಾಯ್ಸೋಕೆ ಹಾಕಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಅಮ್ಮನೂ ಹಂಗೆ ಸುಮ್ಮನಾಗಿದ್ರು ಅವರು, ನಾನು ಕಾಯ್ಸೋಕೆ ಹಾಕಿದ್ದೀನಿ ಅಂದ್ಬಿಟ್ಟು. ಲೇಟಾಗಿ ಹಾಕ್ತಾಯಿದ್ದೀನಿ, ಇವಾಗ ಕಾಯ್ಸೋಕೆ ಇಟ್ಟಿದ್ದೀನಿ ಹಾಲನ್ನ. ಸರಿ, ಅಮ್ಮ ಹೊರಗಡೆ ಏನೋ ಮಾಡ್ತಾಯಿದ್ದೆ. ನಾನು ರಾಗಿ ಮುದ್ದೆ ಮಾಡು ಮಧ್ಯಾಹ್ನ ಊಟಕ್ಕೆ ಅಂದರು. ನಾನು ರಾಗಿ ಹಿಟ್ಟು ಬಿಡಿಸಿಲ್ಲ ಅಮ್ಮ ಅಂದಿದ್ದಕ್ಕೆ, ಸರಿ ವಾಶ್ ಮಾಡಿಲ್ಲ, ಅದನ್ನ ತೊಳೆದು ಒಣಗ್ಸೋಕೆ ಹಾಕಬೇಕಾಗಿತ್ತು, ಟೈಮ್ ಇಲ್ಲ ಅಂದಿದ್ದಕ್ಕೆ ಅವ್ರು ನಾನು ತೊಳೆದು ಒಣಗಕ್ಕೆ ಹಾಕ್ತೀನಿ ಬಿಡು ಅಂದ್ಬಿಟ್ಟು ತೊಳ್ಕೊಡ್ತಾ ಇದ್ದಾರೆ. ಸರಿ, ಅವರೇ ತೊಳೆದು ಒಣಗಕ್ಕೆ ಹಾಕ್ತೀನಿ ಅಂದ್ಬಿಟ್ಟು ಹೊರಗಡೆ ಬಂದು ನೋಡಿ, ಇವಾಗ ಬಿಸಿಲು ಚೆನ್ನಾಗಿದೆ, ಎಷ್ಟೊತ್ತು ಒಣಗುತ್ತೆ ಬಿಡು ಅಂದ್ಬಿಟ್ಟು ಅವರೇ ವಾಶ್ ಮಾಡಿ ಒಣಗಕ್ಕೆ ಹಾಕ್ತಾಯಿದ್ದಾರೆ. ಮತ್ತು ರಾಗಿನ ತೊಳೆಯೋದು ಸ್ವಲ್ಪ ನನಗೆ ಕಷ್ಟ. ಅದು ತುಂಬ ಎಷ್ಟೇ ನಾವು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ತಂದಿದ್ರೂ ಗಲೀಜು ತುಂಬ ಇರುತ್ತೆ. ನಾನೇ ಕೂತ್ಕೊಂಡ್ರೆ ಒಂದು 7 to 6 ಟೈಮ್ಸ್ ವಾಶ್ ಮಾಡ್ತೀನಿ. ಅಮ್ಮ ನೀಟಾಗಿ ಅವ್ರು ಜಾಲ್ಸಕ್ಕೆ ಬರುತ್ತಲ್ವ, ಅವ್ರಿಗೆ ಅಭ್ಯಾಸ ಇದೆಯಲ್ವ, ನೀಟಾಗಿ ಒಂದು 4 ಟೈಮ್ಸ್ಗೆಲ್ಲ ನೀಟಾಗಿ ಫುಲ್ ನೀಟಾಗಿ ವಾಶ್ ಮಾಡಿದರು. ಓಕೆ, ಆಫ್ಟರ್ನೂನ್ ನನಗೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಈವ್ನಿಂಗ್ ಇವಾಗ 4:30 ಆಯಿತು ಟೈಮ್ ಆಲ್ರೆಡಿ. ಇವಾಗ ನಾನು ಇದನ್ನು ಬಂದು ಫಿನಿಷ್ ಮಾಡಿದೆ. ನೋಡಿ ಇವಾಗ ಇದ್ರ ಫಿನಿಶಿಂಗ್ ಹೇಗೆ ಬಂದಿದೆ ಅಂದ್ಬಿಟ್ಟು. ಲೀಫ್ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಲುಕ್ ಬಂದಿದೆ. ಮತ್ತು ಕುಚ್ಚು ಹಾಕಿದರೆ ಅದು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ. ಸೊ ಹಂಗಾಗಿ ಅವ್ರು ಇದನ್ನು ಇಷ್ಟಪಟ್ಕೊಂಡು ಈ ರೀತಿ ಲೀಫ್ ಹಾಕಿಸ್ಕೊಂಡಿದ್ದಾರೆ. ಇದು ತುಂಬ ಚೆನ್ನಾಗಿ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಇದು. ತುಂಬ ಚೆನ್ನಾಗಿದ್ದು ಟ್ರೆಂಡಲ್ಲಿದೆ, ಇವಾಗ ಎಲ್ಲರೂ ಈ ಥರ ಹಾಕಿಸ್ಕೊಳ್ತಾ ಇದ್ದಾರೆ. ನೋಡಿ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂದ್ಬಿಟ್ಟು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮತ್ತೆ ಇನ್ನೇನು ಹೇಳೋಕ್ಕೆ ಹೋಗ್ತಾ ಇಲ್ಲ, ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಆಲ್ ಆಫ್ ಯು, ಬಾಯ್.